ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಸಾನಿಧ್ಯ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ವೋದಯ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಗುಲ್ವಾಡಿ. ಈಗ ಈ ಶಾಲೆಯು ಮುಚ್ಚುವ ಪರಿಸ್ಥಿತಿಯಲ್ಲಿ ಬಂದಿದೆ. ಏಕೆಂದರೆ ಇಲ್ಲಿ ಯಾವ ರೀತಿಯ ಸರ್ಕಾರ ಸೌಲಭ್ಯಗಳು ದೊರಕುವುದಿಲ್ಲ. ಶಿಕ್ಷಕರ ಕೊರತೆ ಇದೆ. ಏಕೆಂದರೆ ದಯವಿಟ್ಟು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ, ಇಲ್ಲಿ ಊರವರ ಸಹಾಯದಿಂದ ಈ ಶಾಲೆ ಉಳಿದಿದೆ. ದಾನಿಗಳು ಹಾಗೂ ದೊಡ್ಡವರು ಇದ್ದರೆ ಈ ಶಾಲೆಯನ್ನು ಉಳಿಸಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ನಮ್ಮ ಗ್ರಾಮದಲ್ಲಿರುವ ಶಾಲೆಯು 1908ರಲ್ಲಿ ಆರಂಭವಾಗಿದ್ದು ಇಂದಿಗೆ 118ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದು, ಮೊದಲು ಸೌಕೂರು ಗುಲ್ವಾಡಿ ಶಾಲೆಯಾಗಿ ನಂತರ ಸರ್ವೋದಯ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಹೆಸರು ಪಡೆಯಿತು. ಈ ಶಾಲೆಯ ಸದ್ಯದ ಪರಿಸ್ಥಿತಿಯು ಚಿಂತಾಜನಕವಾಗಿದೆ ಎಂದರೆ ತಪ್ಪಾಗಲಾರದು. ನಮ್ಮ ಈ ಸರ್ವೋದಯ ಶಾಲೆಯು ಅನುದಾನಿತ ಶಾಲೆಯಾಗಿದ್ದು ಸರ್ಕಾರದಿಂದ ಅಕ್ಷರ ದಾಸೋಹ ಮತ್ತು ಪಠ್ಯಪುಸ್ತಕ ಬಿಟ್ಟರೆ ಯಾವುದೇ ರೀತಿಯ ಅನುದಾನ ಭರಿಸುತ್ತಿಲ್ಲ. ನಮ್ಮ ಶಾಲೆಯಲ್ಲಿ 45 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದು, ಪ್ರಭಾರ ಮುಖ್ಯ ಶಿಕ್ಷಕರಾಗಿ ನಿವೇದಿತಾ ಪ್ರೌಢಶಾಲೆಯ ಶಿಕ್ಷಕರಾದ ಪ್ರದೀಪ್ ಕುಮಾರ್ ಶೆಟ್ಟಿಯವರು ಕಾರ್ಯನಿರ್ವಹಿಸುತ್ತಿದ್ದು, ಇವರಿಗೆ ಬೆಂಬಲವಾಗಿ ಶ್ರೀಮತಿ ಮಲ್ಲಿಕಾ, ಶ್ರೀಮತಿ ವಿದ್ಯಾಶ್ರೀ, ಶ್ರೀಮತಿ ಸಂಗೀತಾ, ಕುಮಾರಿ ಚಂದ್ರಮತಿ ಹಾಗೂ ಪ್ರಸನ್ನ ಕುಮಾರ್ ಅವರು ಗೌರವ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ 117 ವರ್ಷ ಗುಲ್ವಾಡಿ ಗ್ರಾಮಸ್ಥರ ಸಹಕಾರದಿಂದ ಹಾಗೂ ಶಾಲಾ ಕಾರ್ಯಕಾರಿ ಸಮಿತಿಯವರ ಕೊಡುಗೆಯಿಂದ ಕೆಲವು ದಾನಿಗಳಿಂದ ಹಣವನ್ನು ಸಂಗ್ರಹಿಸಿ ಉನ್ನತ ಹಂತದವರೆಗೂ ಶಾಲೆಯನ್ನು ನಡೆಸಿಕೊಂಡು ಬಂದಿದ್ದು ಮೆಚ್ಚುಗೆಯ ಸಂಗತಿಯಾಗಿದೆ. ಈ ಮೂಲಕ ಉಡುಪಿ ಜಿಲ್ಲೆಯ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಸರ್ವೋದಯ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಭಾಗ್ಯದ ಬಾಗಿಲನ್ನು ತೆರೆಯುವ ಮನಸ್ಸು ಹೊಂದಿರುವ ಯಾವುದೇ ಸಂಘ ಸಂಸ್ಥೆ, ಯಾರಾದರೂ ಮಹಾನ್ ದಾನಿಗಳು ಇದ್ದರೆ ಮುಂದೆ ಬಂದು ನಮ್ಮ ಶಾಲೆಯ ಉಳಿವಿಗಾಗಿ ಅನುದಾನ ನೀಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಹಾಗೂ ನಮ್ಮ ಶಾಲೆಯನ್ನು ದತ್ತು ತೆಗೆದುಕೊಳ್ಳುವುದರ ಮೂಲಕ ಶಾಶ್ವತವಾಗಿ ಸುಗಮಗೊಳಿಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ನನ್ನ ಹೆಸರು ವಿವೇಕಾನಂದ ಭಂಡಾರಿ. ಸರ್ವೋದಯ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲಾ ಶೈಕ್ಷಣಿಕ ಸಮಿತಿಯ ಅಧ್ಯಕ್ಷನಾಗಿದ್ದೇನೆ. ಆದರೆ ಈಗ ಸರ್ಕಾರದ ನೀತಿ ಪ್ರಕಾರ ಹೊಸ ಶಿಕ್ಷಕರ ನೇಮಕಾತಿ ಇಲ್ಲದೆ ಇರುವುದರಿಂದ ಊರಿನವರೆಲ್ಲ ಒಟ್ಟಾಗಿ ಒಂದು 5 ಟೀಚರ್ನ ಹಾಕಿಕೊಂಡು ನಾವು ಸಂಬಳ ಎಲ್ಲ ಕೊಡ್ತಾ ಇದ್ದೇವೆ. ನಡೆಸೋದು ಪರಿಸ್ಥಿತಿ ಭಾರಿ ಕಷ್ಟದಲ್ಲಿದೆ. ಎಲ್ಲರೂ ದಾನಿಗಳು ಎಲ್ಲ ಸಹಾಯ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಶಾಲೆಯ ಹಿಂದಿನ ಇತಿಹಾಸ ಏನಾದರೂ ಗೊತ್ತಿದೆಯಾ? ಹೌದು, 1908ರಲ್ಲಿ ಕೋಟೆನ್ ಮಾಸ್ಟರ್ ಅಂತೇಳಿ ಅವರು ಪ್ರಾರಂಭ ಮಾಡಿದರು. ಅದರಲ್ಲಿ ನಮ್ಮ ನಂದೇಪ್ ಶೆಟ್ಟರು, ವಿಶ್ವೇಶ್ವರ ರೆಡ್ಡಿಗಳು ಅವರು ಪ್ರಾರಂಭ ಮಾಡಿ 1935ರವರೆಗೆ ಸೌಕೂರು ಪೌಳಿಯಲ್ಲಿ ಶಾಲೆ ನಡೀತಾ ಇತ್ತು. ಆವಾಗ ಕಿರಿಯ ಪ್ರಾಥಮಿಕ ಶಾಲೆ ಮಾತ್ರ. ತದನಂತರ ಗುಲ್ವಾಡಿಯಲ್ಲಿ ನಮ್ಮ ನಂದೇಪ್ ಶೆಟ್ಟರು ಜಾಗ ಕೊಟ್ಟು ಶಾಲೆ ಪ್ರಾರಂಭ ಮಾಡಿದರು. 64ರವರೆಗೆ 35ರಿಂದ ಮಾವೂಲ್ ಮಾಸ್ಟರ್ ಟೀಚರಾಗಿ ಬಂದರು. 64ರವರೆಗೆ ಮಾವೂಲ್ ಮಾಸ್ಟರ್ ನಡೆಸಿದ್ರು. 64ರಲ್ಲಿ ಹೊಸ ಕಟ್ಟಡ ಮಾಡಿ ಹಿರಿಯ ಪ್ರಾಥಮಿಕ ಶಾಲೆಗೆ ಅನುಮೋದನೆ ಸಿಕ್ಕಿ ಗುಂಡು ಶೆಟ್ಟರು ಅಲ್ಲಿ ಸರ್ಕಾರಿ ಸ್ಥಳದಲ್ಲಿ ಶಾಲೆ ಪ್ರಾರಂಭ ಮಾಡಿದರು. ವೀರರಾಜೇಂದ್ರ ನಿಧನದ ನಂತರ ಹೊಸ ಕಮಿಟಿಯಾಗಿ ನಾನು ಒಬ್ಬ ಸದಸ್ಯನಾಗಿ ಆಯ್ಕೆಯಾದೆ. ಆವಾಗ ಕಮಿಟಿಯಲ್ಲಿ 2 ಕಮಿಟಿಯನ್ನು ಬರ್ಖಾಸ್ತು ಮಾಡಿ ಶಾಲಾ DDPಯಿಂದ ನೇಮಕಾತಿ ನಾಗೇಶ್ ನಾಯ್ಕ್ ಅಂತ ಅವ್ರು ನೇಮಕಾತಿ ಮಾಡಿ ಅವರಿಗೆ ಸಂಬಳಕ್ಕೆ ವಿತರಣೆಗೆ ಒಬ್ಬ ನಾಗೇಶ್ ನಾಯ್ಕರನ್ನು ನೇಮಕ ಮಾಡಿದ್ರು. ಇಲ್ಲಿವರೆಗೆ ಹಾಗೆ ನಡ್ಕೊಂಡು ಬರ್ತಾ ಇತ್ತು. ಈಗ ಶಾಲೆ ಮಕ್ಕಳಿದ್ದರು, ಎಲ್ಲ ಟೀಚರ್ ರಿಟೈರ್ಡ್ ಆಗಿ ಹೋದರು. ಟೀಚರ್ ಇಲ್ಲ, ಪರ್ಮನೆಂಟ್ ಟೀಚರ್ ಯಾರೂ ಇಲ್ಲ. ಒಂದು 5 ಟೀಚರ್ ಗೌರವ ಶಿಕ್ಷಕರನ್ನ ಹಾಕಿಕೊಂಡು ನಾವು ಊರಿನವರೆಲ್ಲ ಸಹಾಯದಿಂದ ನಡೆಸ್ತಾ ಇತ್ತು. ಈಗ ಮುಂದಿನ ಗುರಿ ಏನು? ಮುಂದಿನ ನಾಳೆ 15ನೇ ತಾರೀಕು ಒಂದು ಮೀಟಿಂಗ್ ಕರೆದಿತ್ತು, ಎಲ್ಲರ ಇಡೀ ಊರಿನವರದ್ದು. ಶಾಲೆ ಉಳಿಸ್ಕೋಬೇಕಾ ಬೇಡ ಅಂತೇಳಿ
ಅದನ್ನೆಲ್ಲ ರಿಪೇರಿ ತಕೊಂಡು ಮುಂದುವರ್ಸೋದು ಏನಂತೇಳಿ ನೋಡ್ಬೇಕು. ಶಾಲೆ ಬೇರೆಯವರಿಗೆ ದಾನವಾಗಿ ಕೊಡ್ಲಿಕ್ಕೆ ಬರ್ತದ? ಹೌದು, ಬರ್ತದೆ. ಯಾರು ಟ್ರಸ್ಟ್ನವ್ರು ಯಾರು ರೆಡಿ ಇದ್ರೆ ನಾವು ಊರಿನವರೆಲ್ಲ ಕೊಡುವ ರೆಡಿ ಇತ್ತು. ಹೌದಾ? ಈಗ ಪ್ರತಿ ತಿಂಗಳು 50,000 ರೂಪಾಯಿ ನೀವು ವೆಚ್ಚ ಮಾಡ್ತಾ ಇದ್ದೀರಿ. ಹೌದು. ಹೀಗೆ ಎಷ್ಟು ಸಮಯ ನಡೆಸಲಿಕ್ಕಾಗ್ತದೆ? ಅದೇ ನಡೆಸೋ ಪರಿಸ್ಥಿತಿ ಭಾರಿ ಕಷ್ಟ. ಕೊಟ್ಟವರೇ ಕೊಡ್ಬೇಕು, ಬಿಟ್ರೆ ನಾವು ಕೇಳೋಕೆ ದಾಖಿಣೆ ಆಗುತ್ತೆ. ಈಗ ಸಂಘ ಸಂಸ್ಥೆಯವರು ಮುಂದೆ ಬಂದ್ರೆ ಶಾಲೆ ಕೊಡುತ್ತೀರಾ? ಹೌದೌದು. ಯಾರು ಸಂಘ ಸಂಸ್ಥೆ ಯಾರು ಮುಂದೆ ಬರ್ತಾರೆ ಕಾಯ್ತಾ ಇತ್ತು ನಾವೀಗ. ಅದೇನು ಕಂಡೀಷನ್ ಏನಾದರೂ ಇದೆಯಾ? ಕಂಡೀಷನ್ ಏನಿಲ್ಲ, ನಡ್ಸ್ಕೊಂಡು ಹೋದ್ರೆ ಸರಿ ಅಷ್ಟೇ. ಸರ್ಕಾರಿ ಜಾಗ, ಊರ್ ಎಲ್ಲ ಸಹಾಯದಿಂದ ಕಟ್ಟಡ ಉಂಟು, ನಡ್ಸ್ಕೊಂಡು ಹೋದ್ರೆ ಸರಿ ಅಷ್ಟೇ. ಅವ್ರು ನಮ್ಗೇನು ಹೆಲ್ಪ್ ಬೇಕು ನಾವು ಮಾಡ್ತೇವೆ. ಸರಿ, ಧನ್ಯವಾದ. ನನ್ನ ಹೆಸರು ಕೆ ಪ್ರದೀಪ್ ಕುಮಾರ್ ಶೆಟ್ಟಿ. ನಾನು ಸರ್ವೋದಯ ಗುಳ್ವಾಡಿ ಇದರ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಸುಮಾರು 1 ವರ್ಷದಿಂದ ಮುಖ್ಯೋಪಾಧ್ಯಾಯನಾಗಿ ಕೆಲಸವನ್ನ ಮಾಡ್ತಾ ಇದ್ದೇನೆ. ನಿವೇದಿತ ಪ್ರೌಢಶಾಲೆ ಹಿಂದೂ ಸ್ಕೂಲ್ ಅಸೋಸಿಯೇಷನ್ ಬಸರೂರು ರಿಜಿಸ್ಟರ್ಡ್ ಹಾಗೂ ಸರ್ವೋದಯ ಗುಳ್ವಾಡಿ ಈ ಎರಡೂ ಸಂಸ್ಥೆಗಳು ವೀರರಾಜೇಂದ್ರ ಹೆಗಡೆಯವರ ಕುಟುಂಬಸ್ಥರು ಹಾಗೂ ಅಪ್ಪಣ್ಣ ಹೆಗಡೆಯವರ ಕುಟುಂಬಸ್ಥರ ಪರಿಶ್ರಮದ ಫಲವಾಗಿ 1908ರಲ್ಲಿ ಪ್ರಾರಂಭಗೊಂಡಂತಹ ಶಾಲೆ. ಆದರೆ ಇವೆರಡೂ ಶಾಲೆಗಳು ಅಧ್ಯಾಪಕರ ಕೊರತೆಯನ್ನು ಅನುಭವಿಸ್ತಾ ಇದೆ. ಶಾಶ್ವತ ನೆಲೆಯಲ್ಲಿ ಯಾವುದೇ ಅಧ್ಯಾಪಕರಿಲ್ಲದೇ ಇರುವ ಕಾರಣದಿಂದ ನಿವೇದಿತ ಪ್ರೌಢಶಾಲೆಯ ಸಹ ಶಿಕ್ಷಕನಾದ ನನ್ನನ್ನು ಇಲ್ಲಿ ಪ್ರಭಾರ ಮುಖ್ಯೋಪಾಧ್ಯಾಯರಾಗಿ ಸರ್ಕಾರ ಅನುಮೋದನೆಯನ್ನು ಮಾಡಿರ್ತದೆ. ಆದರೆ ಮಾನ್ಯ ಶ್ರೀ ಬಿ ಅಪ್ಪಣ್ಣ ಹೆಗಡೆಯವರ ಉದಾರ ಒಂದು ಮನಸ್ಸಿನಿಂದ ಅಪ್ಪಣ್ಣ ಹೆಗಡೆಯವರಲ್ಲಿ ಕೇಳಿಕೊಂಡಾಗ ಅಪ್ಪಣ್ಣ ಹೆಗಡೆಯವರು ಶೈಕ್ಷಣಿಕ ಸಂಸ್ಥೆ ಮತ್ತು ಧಾರ್ಮಿಕ ಸಂಸ್ಥೆಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ರು. ಅಂತಹ ಒಂದು ಮುತುವರ್ಜಿ ವಹಿಸಿದಂತಹ ಕರಾವಳಿಯ ಭಾಗದ ನಡೆದಾಡುವ ದೇವರೇ ಎಂದು ಪ್ರಸಿದ್ಧಿ ಪಡೆದಂತಹ ಅಪ್ಪಣ್ಣ ಹೆಗಡೆಯವರು ಅವರ ಶಾಲೆಯ ಕೆಲಸವನ್ನು ಈ ಶಾಲೆಯ ಉಳಿವಿನ ದೃಷ್ಟಿಯಿಂದ ನನ್ನನ್ನ ಇಲ್ಲಿ ಪ್ರಭಾರ ಮುಖ್ಯೋಪಾಧ್ಯಾಯರಾಗಿ ಅಪ್ಪಣ್ಣ ಹೆಗಡೆಯವರು ನೇಮಿಸಿರ್ತಾರೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸರ್ಕಾರದಿಂದ ಅನುದಾನಿತ ಪ್ರಾಥಮಿಕ ಶಾಲೆಗಳಿಗೆ 1998ರಿಂದ ಯಾವುದೇ ರೀತಿ ಹುದ್ದೆಯನ್ನು ಸರ್ಕಾರ ಕೊಡ್ತಾ ಇಲ್ಲ. ಇಲ್ಲಿ ಏನಾಗಿದೆ ಕೇಳಿದರೆ 6 ಜನ ಅಧ್ಯಾಪಕರು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. 48 ಜನ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ದಾರೆ. ಈಗ ಏನಾಗಿದೆ ಕೇಳಿದ್ರೆ, ಇಲ್ಲಿ ಆಡಳಿತ ಮಂಡಳಿ 2001 ಇಸ್ವಿಯಲ್ಲಿ ಹೈಕೋರ್ಟ್ನ ಆದೇಶದ ಮೇರೆಗೆ ಆಡಳಿತ ಮಂಡಳಿಯನ್ನು ಸಂಪೂರ್ಣವಾಗಿ ಬರ್ಖಾಸ್ತು ಮಾಡಲಾಗಿದೆ. ಈಗ ಇದರ ಆಡಳಿತಾಧಿಕಾರಿಯಾಗಿ ಬೈಂದೂರಿನ ವಲಯದ BO ಆಡಳಿತ ಚುಕ್ಕಾಣಿಯನ್ನು ಹಿಡಿದಿರ್ತಾರೆ. ಅಧ್ಯಾಪಕರಿಗೆ ಸಂಬಳ ಕೊಡುವುದಕ್ಕೂ ಕೂಡ ಕಷ್ಟದ ಪರಿಸ್ಥಿತಿ ಇದೆ. ಇಲ್ಲಿನ ಊರಿನವರು ಪ್ರಮುಖರು ವಿವೇಕ್ ಭಂಡಾರನ ನೇತೃತ್ವ ಇರ್ಬೋದು, ಪಂಜು ಪೂಜಾರಿ ಇರ್ಬೋದು, ಶರತ್ ಶೆಟ್ ಇರ್ಬೋದು, ಚೇತನ್ ರೈಗಳಿರ್ಬೋದು, ಇವರೇ ಒಂದು ಕಮಿಟಿಯನ್ನು ಮಾಡಿಕೊಂಡು ಸೊಸೈಟಿಯ ಜೈರಾಮ್ ಹೆಗಡೆ ಇರ್ಬೋದು, ಸುಮಾರು ಜನ ಒಟ್ಟಾಗಿ ಕಮಿಟಿಯನ್ನು ಮಾಡಿಕೊಂಡು ಅವರು ಒದ್ದಾಟ ಮಾಡಿ ಹಣವನ್ನು ಕೊಡ್ತಾ ಇದ್ದಾರೆ. ಇದರ ಅಭಿವೃದ್ಧಿ ಆಗಬೇಕಾದ್ರೆ ಊರವರು ಶ್ರಮವಹಿಸಬೇಕು. ಯಾವುದಾದರೂ ಒಂದು ಸಂಸ್ಥೆಯವರು ಇದನ್ನು ದತ್ತು ತೆಗೆದುಕೊಂಡಲ್ಲಿ ಈ ಶಾಲೆ ಮುಂದುವರಿಲಿಕ್ಕೆ ಸಾಧ್ಯ, ಉತ್ತರೋತ್ತರ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ಈ ಶಾಲೆ ಈ ಗುಳ್ವಾಡಿ ಪರಿಸರದಲ್ಲಿ ಉತ್ತಮವಾದ ಸೊಸೈಟಿ ಇದೆ, ಪಂಚಾಯತ್ ಇದೆ. ಅದೇ ರೀತಿಯಲ್ಲಿ ವಕ್ಫ್ ಮಂಡಳಿಯಿಂದ ಪದವಿ ಪೂರ್ವ ಕಾಲೇಜುಗಳು ಕೂಡ ಸರ್ಕಾರದಿಂದ ಶಾಂಕ್ಷನ್ ಆಗಿರ್ತದೆ. ಆದರೆ 117 ವರ್ಷದ ಇತಿಹಾಸವನ್ನು ಹೊಂದಿರುವಂತಹ ಈ ಒಂದು ಸರ್ವೋದಯ ಶಾಲೆ ಮುಚ್ಚುತ್ತಿರುವುದು ನಿಜಕ್ಕೂ ಕೂಡ ವಿಷಾದನೀಯವಾದಂತಹ ಸಂಗತಿ ಸರಿಯಾಗಿರ್ತದೆ. ಅದೇ ರೀತಿಯಲ್ಲಿ ಸರ್ಕಾರ ಆದಷ್ಟು ಬೇಗನೆ ಮನಗಂಡು ಒಂದು ಅಧ್ಯಾಪಕರನ್ನು ಪೂರ್ಣ ನೆಲೆಯಲ್ಲಿ ಮುಖ್ಯೋಪಾಧ್ಯಾಯರು ನೀಡಬೇಕು. ಈ ಶಾಲೆಗೆ ಒಬ್ಬ ಪೂರ್ಣ ನೆಲೆಯಲ್ಲಿ ಅಧ್ಯಾಪಕರನ್ನ ಮುಖ್ಯೋಪಾಧ್ಯಾಯರನ್ನು ಒದಗಿಸಬೇಕಾಗಿ ಕಳಕಳಿಯಿಂದ ವಿನಂತಿ. ನನ್ನ ಹೆಸರು ಜಿ ಇಸ್ಮಾಯಿಲ್, ಗುಲ್ವಾಡಿ ಶಾಲೆಯ ಮಾಜಿ SDMC ಅಧ್ಯಕ್ಷರು. ಸತತ 7 ವರ್ಷದಿಂದ SDMC ಅಧ್ಯಕ್ಷರಾಗಿ ಶಾಲೆ ಸೇವೆ ಮಾಡಿರ್ತೇನೆ. ಇದೇ ಥರ ಹೋರಾಟ ಮಾಡಿಕೊಂಡು ನಮ್ಮ ಶಾಲೆಯಲ್ಲಿ ಸರ್ಕಾರಿ ಶಿಕ್ಷಕರಿಲ್ಲದೆ ಗೌರವ ಶಿಕ್ಷಕರನ್ನು ಇಟ್ಟುಕೊಂಡು ದಾನಿಗಳ ಸಹಕಾರದಿಂದ ಇಲ್ಲಿ ತನಕ ಶಾಲೆ ನಡೆಸ್ಕೊಂಡು ಬಂದಿರ್ತೀವಿ. ಅದೇ ಥರ ಮುಂದೆಯೂ ಶಾಲೆ ಮುಂದಿನ ಸಾಲಿನಲ್ಲಿ ಇದೇ ಥರ ನಡೆಸ್ಕೊಂಡು ಹೋಗ್ಬೇಕಂತೇಳಿ ನಮ್ಮ ಎಲ್ಲ ಊರ ಗ್ರಾಮಸ್ಥರ ಪರವಾಗಿ, ಶಾಲಾ ಹಳೆ ವಿದ್ಯಾರ್ಥಿಗಳ ಪರವಾಗಿ ಎಲ್ಲರ ಹತ್ರ ನಾನು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಎಂಜೋ ಕಂಪನಿಯವರು, ರೋಬೋಸಾಫ್ಟ್ ಅವರು, ಇಂತಹ ಕಂಪನಿಯವರು ಸಹಕಾರ ಮಾಡಿದ್ದಾರೆ. ರೋಬೋಸಾಫ್ಟ್ ಅವರು ಸಾಧಾರಣ 1,80,000 ಅಂದಾಜಿದು ಸೋಲಾರ್ ಲ್ಯಾಪ್ಟಾಪ್ ಮಕ್ಕಳಿಗೆ ಸಿಸ್ಟಮನ್ನು ಮಾಡಿಕೊಟ್ಟಿದ್ದಾರೆ. ಅದೇ ಥರ ಎಂಜೋ ಕಂಪನಿಯವರು ಸಹ ಮಕ್ಕಳಿಗೆ ತುಂಬ ಶೌಚಾಲಯದ ಇಂಥದ್ದೆಲ್ಲ ಮಕ್ಕಳಿಗೆಲ್ಲ ಪಾಠ ಪುಸ್ತಕದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುತ್ತಾರೆ ನಮ್ಮ ಶಾಲೆಗೆ.
ಅದೇ ಥರ ದಾನಿಗಳು ತುಂಬ ಜನ ನಮ್ಮ ಶಾಲೆ, ನಮ್ಮ ಆತ್ಮೀಯರು ಮತ್ತು ಇಲ್ಲಿ ತುಂಬ ಗ್ರಾಮದವರು ಕೊಟ್ಟಿದ್ದಾರೆ. ಇನ್ನು ಮುಂದೆಯೂ ಸಹ ಅದೇ ಥರ ಕೊಟ್ಟು ನಮ್ಮ ಶಾಲೆ ಮುಂದುವರಿಸಿಕೊಂಡು ಹೋಗಬೇಕಂತೇಳಿ ಎಲ್ಲರಿಂದ ಕಳಕಳಿಯಿಂದ ನಾನು ಕೇಳಿಕೊಳ್ಳುತ್ತಿದ್ದೇನೆ. ನನ್ನ ಹೆಸರು ಹರೀಶ್ ಕುಮಾರ್. ನಾನು ಗುಲ್ವಾಡಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಹಳೆ ವಿದ್ಯಾರ್ಥಿ. ಹಾಗೂ ಈಗ ನನ್ನ ಮಗಳು ಸಹಿತ 3ನೇ ತರಗತಿಯಲ್ಲಿ ಓದ್ತಾ ಇದ್ಲು. ಇದು 117 ವರ್ಷದ ಇತಿಹಾಸ ಇರುವ ಶಾಲೆ. ಸಾವಿರಾರು ಜನ ಅತ್ಯುತ್ತಮವಾಗಿ ವಿದ್ಯಾಭ್ಯಾಸ ಮಾಡಿ ಬೇರೆ ಬೇರೆ ಊರಿನಲ್ಲಿ ಒಳ್ಳೆ ಹುದ್ದೆಯಲ್ಲಿ ಇದ್ರು. ಆದ್ರೆ ಈಗ ಶಾಲೆಯಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಮತ್ತು ಯಾವುದೇ ಕಾಯಂ ಶಿಕ್ಷಕರಿಲ್ಲ. ಮತ್ತು ಅವರಿಗೆ ಗೌರವ ದಿನ ನೀಡಲು ಕಷ್ಟಪಡುತ್ತಿದ್ದೇವೆ. ಈ ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಪಡೆದಿದ್ದು ಊರ ಹಾಗೂ ಪರ ಊರಿನಲ್ಲೇ ಉನ್ನತ ಸ್ಥಾನದಲ್ಲಿದ್ದಾರೆ. ಅವರು ಈ ಶಾಲೆಯ ಪರಿಸ್ಥಿತಿಗೆ ಸ್ವಲ್ಪ ತನುಮನಧನ ಎಲ್ಲ ಸಹಾಯ ಮಾಡಿ ಈ ಶಾಲೆಯ ಮುಂದುವರಿಯುವ ಹಾಗೆ ನೋಡಿಕೊಳ್ಬೇಕಾಗಿ ಕೇಳಿಕೊಳ್ತೇನೆ. ನನ್ನ ಹೆಸರು ಮೊಹಮ್ಮದ್ ಫಾಜಿಲ್. ನಾನು ಸರ್ವೋದಯ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿದ್ದೇನೆ. ಇದೊಂದು ಮಾದರಿ ಶಾಲೆಯಾಗಿದೆ. ಈ ಶಾಲೆಯಲ್ಲಿ ಕಲಿತ ಸಾವಿರಾರು ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ರೂಪಿಸಿಕೊಂಡಿದ್ದಾರೆ. ಪಾಠೋಪಕರಣ ಮತ್ತು ಪೀಠೋಪಕರಣ, ಕಪ್ಪು ಹಳಗೆ ಮತ್ತು ಸರ್ಕಾರಿ ಶಿಕ್ಷಕರ ಕೊರತೆ ಇದೆ. ಹಾಗೆಯೇ ಈಗ ಈ ಶಾಲೆಯು ಮುಚ್ಚುವಂಥ ಪರಿಸ್ಥಿತಿಯಲ್ಲಿದೆ. ದಯವಿಟ್ಟು ಯಾರಾದರೂ ದಾನಿಗಳಿದ್ದರೆ ಈ ಶಾಲೆಗೆ ಸಹಾಯ ಮಾಡಬೇಕಾಗಿ ಈ ವಿಡಿಯೋ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ನನ್ನ ಹೆಸರು ಹಶ್ಮಿಕಾ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ವೋದಯ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ. ನನ್ನ ಹೆಸರು ಪ್ರಸನ್ನ ಕುಮಾರ್ ಅಂತೇಳಿ. ಈ ಒಂದು ಸಂಸ್ಥೆ ಹಲವಾರು ವಿದ್ಯಾರ್ಥಿಗಳಿಗೆ ಭವಿಷ್ಯವನ್ನು ರೂಪಿಸುವಂಥ ಶಾಲೆಯಾಗಿದ್ದು, ಸದ್ಯದ ಪರಿಸ್ಥಿತಿ ಹಲವಾರು ಸಮಸ್ಯೆಗಳು ಎದುರಾಗಿರೋದನ್ನು ನಾವು ಕಾಣ್ಬೋದು. ಮಕ್ಕಳಿಗೆ ಪೀಠೋಪಕರಣ ಸಮಸ್ಯೆ, ಪಾಠೋಪಕರಣ ಸಮಸ್ಯೆ ಮತ್ತು ಈ ಶಾಲೆ ಒಂದು ಅನುದಾನಿತ ಶಾಲೆಯಾಗಿದ್ದು ಸರ್ಕಾರದಿಂದ ಯಾವುದೇ ರೀತಿಯ ಅನುದಾನ ಕೂಡ ಇಲ್ಲಿಗೆ ಈ ಶಾಲೆಗೆ ಲಭ್ಯ ಇಲ್ಲ. ಅಕ್ಷರ ದಾಸೋಹ ಮತ್ತು ಪಠ್ಯಪುಸ್ತಕ ಬಿಟ್ಟರೆ ಬೇರೆ ಯಾವುದೇ ರೀತಿಯ ಅನುದಾನ ಈ ಶಾಲೆಗೆ ಲಭಿಸ್ತಿಲ್ಲ. ಇಷ್ಟು ವರ್ಷ ಶಾಲಾ ಶೈಕ್ಷಣಿಕ ಸಮಿತಿಯವರು ನಡೆಸ್ಕೊಂಡು ಬಂದಿದ್ದು, ಸದ್ಯದ ಪರಿಸ್ಥಿತಿಯಲ್ಲಿ ಈ ಶಾಲೆ ಮುಂದೆ ನಡೆಸೋದಕ್ಕೆ ಯಾವುದೇ ರೀತಿಯ ಅನುದಾನ ಸಿಗದೇ ಇರೋದರಿಂದ ಈ ಶಾಲೆ ಮುಚ್ಚುವಂಥ ಪರಿಸ್ಥಿತಿ ಎದುರಾಗಿರೋದನ್ನು ನಾವು ಕಾಣ್ಬೋದು. ಈ ಮೂಲಕ ದಾನಿಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಈ ಶಾಲೆಯನ್ನು ಉಳಿಸ್ಕೊಡ್ಬೇಕಾಗಿ ಯಾರಾದರೂ ದಾನಿಗಳಿದ್ರೆ ಈ ಶಾಲೆಯನ್ನು ದತ್ತು ಪಡ್ಕೊಂಡು ಈ ಶಾಲೆಯನ್ನು ಉಳಿಸ್ಕೊಡ್ಬೇಕಾಗಿ ಈ ಮೂಲಕ ಕೇಳ್ಬೋದು. ನನ್ನ ಹೆಸರು ಶ್ರೀಮತಿ ಮಲ್ಲಿಕಾ. ನಾನು ಸರ್ವೋದಯ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಗುಲ್ವಾಡಿಯಲ್ಲಿ ಸತತ 12 ವರ್ಷಗಳ ಕಾಲ ಗೌರವ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಲ್ಲಿ ಪ್ರಸ್ತುತ 45 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದು, ಯಾವುದೇ ಕಾಯಂ ಶಿಕ್ಷಕರಿಲ್ಲದೆ ಶಾಲೆ ಮುಚ್ಚುವಂಥ ಸ್ಥಿತಿ ಬಂದಿದೆ. ಹಾಗಾಗಿ ಇಲ್ಲಿ ಯಾವುದೇ ಸರ್ಕಾರದಿಂದ ಪಠ್ಯಪುಸ್ತಕ, ಅಕ್ಷರದಾಸೋಹ ಬಿಟ್ಟರೆ ಬೇರೆ ಯಾವುದೇ ಸೌಲಭ್ಯಗಳು ಮಕ್ಕಳಿಗೆ ಸಿಗ್ತಾ ಇಲ್ಲ. ಆದರೆ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕನ್ನುವ ನಿಟ್ಟಿನಲ್ಲಿ 5 ಜನ ಗೌರವ ಶಿಕ್ಷಕಿಯರು ನಾವು ನಮ್ಮ ಕೈಲಾದ ಮಟ್ಟಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ದಾನ ಮಾಡ್ತಾ ಇದ್ದೇವೆ. ಆದ್ರೆ ಈ ಶಾಲೆ ಈಗಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಯಾವುದೇ ಸೌಲಭ್ಯಗಳಿಲ್ಲದೆ ಕೊರತೆಯ ಅನುಭವ ಆಗ್ತಾ ಇದೆ. ಆ ಕೊರತೆಯನ್ನ ನೀಗಬೇಕು, ಹೆಮ್ಮೆ ಶಾಲೆಯನ್ನ ಉಳಿಸ್ಕೊಳ್ಬೇಕು ಅನ್ನುವ ಪ್ರಯತ್ನ ನಮ್ಮದು ಹಾಗೂ ಈ ಊರಿನ ಗ್ರಾಮಸ್ಥರದ್ದು ಆಗಿದೆ. ಆದ್ರಿಂದ ಈ ಶಾಲೆಯನ್ನು ಉಳಿಸ್ಲಿಕ್ಕೆ ನಮ್ಮ ಕೈಲಾದ ಮಟ್ಟಿಗೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಾವು ಶಾಲೆಯನ್ನು ಉಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಎಲ್ಲರೂ ಸಹಕಾರವನ್ನು ನೀಡೋದ್ರ ಮೂಲಕ ನಮ್ಮೂರಿನ ಶಾಲೆಯನ್ನು ಉಳಿಸ್ಲಿಕ್ಕೆ ನಿಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನು ಮಾಡಬೇಕು ಅಂತ ನಿಮ್ಮ ಅಪೇಕ್ಷೆಯನ್ನು ಬೇಡ್ತೀವಿ. ನಾನು ಚೇತನ್ ರೈ, ದಾಸರಬೆಟ್ಟು, ಗುಲ್ವಾಡಿ. ನಾನು ಗುಲ್ವಾಡಿ ಶಾಲೆ ಹಳೆ ವಿದ್ಯಾರ್ಥಿಯಾಗಿ ಎಲ್ಲರ ಹತ್ರ ವಿನಂತಿಸುವುದೇನೆಂದರೆ, ನಮ್ಮ ಶಾಲೆ ಮುಗಿಯುವ ಹಂತದಲ್ಲಿ ಬಂದಿದೆ. ಯಾಕಂದ್ರೆ ಈ ವರ್ಷ ನಮ್ಗೆ ಏನೂ ಮಾಡಿಲ್ಲ. ನೆಕ್ಸ್ಟ್ ವರ್ಷದಲ್ಲಿ ನಮ್ಮ ಶಾಲೆ ಉಳಿಸಿಕೊಳ್ಳೋದು ಬಹಳ ಕಷ್ಟ ಆಗಿರುತ್ತದೆ. ಯಾಕಂದ್ರೆ 47 ವಿದ್ಯಾರ್ಥಿಗಳು ಆಲ್ರೆಡಿಗೆ ಇದ್ದಾರೆ. ಟೀಚರ್ಸಿಗೆ ಸಂಬಳ ಕೊಡೋದು ಆಗದೆ ಏನು ಮಾಡ್ಲಾಗ ಪರಿಸ್ಥಿತಿಯಲ್ಲಿ ನಮ್ಮಲ್ಲಿ ಇದ್ದು, ನಾವೆಲ್ಲರೂ ಊರಿನವರ ಸಹಕಾರದಿಂದ ಇವತ್ತಿನವರೆಗೆ ನಡೆಸ್ಕೊಂಡು ಬಂದಿದ್ದೇವೆ. ನೆಕ್ಸ್ಟ್ ಇದರಲ್ಲಿ ನೆಕ್ಸ್ಟ್ ಇಯರ್ ಅಲ್ಲಿ ಟೀಚರ್ಸ್ ಏನ್ ಹೇಳ್ತಿದಾರೆ ಅಂದ್ರೆ, ನಮ್ಮ ಶಾಲೆ ಮುಚ್ಚುವಂತಲ್ಲಿ ಗೌರ್ಮೆಂಟ್ ಆಲ್ರೆಡಿ ಹೇಳ್ತಿದೆ ಮುಚ್ಚಿ ಅಂತೇಳಿ. ಅದಕ್ಕೋಸ್ಕರ ಟೀಚರ್ಸ್ ಹೇಳ್ತಿದಾರೆ, ನಾವು ನೆಕ್ಸ್ಟ್ ವರ್ಷಕ್ಕೆ ನೀವು ಬೇಡ ಅಂತ ಹೇಳಿದ್ರೆ ನಾವು ಬೇರೆ ಶಾಲೆಗೆ ಅಡ್ಮಿಷನ್ ಆಗ್ತಾ ಇದ್ದೇವೆ ಅಂತ ಅವ್ರು ಹೇಳ್ತಿದ್ದಾರೆ. ಮಕ್ಕಳನ್ನು ಸಹ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡೋ ಇದರಲ್ಲಿದೆ. ಆಲ್ರೆಡಿ ಸೌಕೂರು ಶಾಲೆಯವರು ಗುಲ್ವಾಡಿಗೆ ಮಕ್ಕಳನ್ನು ಕಳಿಸೋ ಪರಿಸ್ಥಿತಿ ಅಂದ್ರೆ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗಾಗಿ 117 ವರ್ಷದಿಂದ ಈ ಶಾಲೆ ನಡೆದು ಬಂದು ನಾವು ಗುಲ್ವಾಡಿಯಲ್ಲೂ ಇದ್ದು
ಇದನ್ನು ಉಳಿಸಿಕೊಳ್ಳುವ ಹೋರಾಟದಲ್ಲಿ ನಾವಿದ್ದೇವೆ. ನಿಮ್ಮೆಲ್ಲ ಸಹಕಾರ ಏನಾದರೂ ನೆಕ್ಸ್ಟ್ ಇದಕ್ಕೆ ಎಲ್ಲರೂ ಸಹಕರಿಸಿ ಅಂತ ಹೇಳುತ್ತಿದ್ದೇವೆ. ಅದಕ್ಕೋಸ್ಕರ ಎಲ್ಲರಿಗೂ ವಿನಂತಿಸುತ್ತೇವೆ, ನಾಳೆ ಶಾಲೆ ಮುಂದುವರಿಸಲು. ಯಾಕಂದ್ರೆ ಎಲ್ಲರೂ ಕಲಿತವರಿಲ್ಲಿ ಸಾವಿರಾರು ಜನ ಇರಬಹುದು. 117 ವರ್ಷ ಅಂದರೆ ಕಮ್ಮಿ ವರ್ಷದ ಇದಲ್ಲ, ಇತಿಹಾಸದ ಶಾಲೆ ಅಲ್ಲ. ಮುಗಿಸಿದ್ರೆ ನಿಮಗೂ ಇದಾಗ್ಬೋದು, ನಮಗೂ ಬೇಜಾರಾಗುತ್ತೆ. ಆದರೂ ನೀವ್ಯಾರಾದರೂ ನಮ್ಮ ಶಾಲೆಯಲ್ಲಿ ಕಲಿತವರು ಇದನ್ನು 1000 ಜನಕ್ಕೆ ಹಂಚಿ ಇದೇನಾದರೂ ಮಾಡೋದಾದರೆ ನಾವೀಗ ಶಿವರಾತ್ರಿ ದಿನ ಫೈನಲ್ ಡಿಸಿಷನ್ ತಗೊಳ್ಳಿಕ್ಕೆ ಹೊರಟಿದ್ದೇವೆ. ಶಾಲೆ ಮುಂದುವರಿಸಬೇಕಾ ಬಂದ್ ಮಾಡಬೇಕಾ ಅಂತೇಳಿ. ಹಾಗಾಗಿ ನೀವೆಲ್ಲರೂ ನಮಗೆ ಸಹಕರಿಸಬೇಕಾಗಿ ವಿನಂತಿಸುತ್ತೇನೆ. ನಾನು ಸರಸನ್ ಶೆಟ್ಟಿ ಗುಳ್ವಾಡಿ ಸರ್ವೋದಯ ಹಿರಿಯ ಪ್ರಾಥಮಿಕ ಶಾಲೆ, ಅದರ ಶಾಲಾ ಶೈಕ್ಷಣಿಕ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಹಾಗೂ ಶಾಲಾ ಶೈಕ್ಷಣಿಕ ಕಾರ್ಯಕಾರಿ ಸಮಿತಿಯ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಸರ್ಕಾರದ ನೆರವಿಲ್ಲದೆ ನೀವು ಈ ಶಾಲೆಯನ್ನು ನಡೆಸುವುದಾದರೂ ಹೇಗೆ? ಅದರ ಮೂಲ ಎಲ್ಲಿಂದ? ಹಣದ ಮೂಲ ಸರ್ಕಾರದಿಂದ ಯಾವುದೇ ಒಂದು ಅನುದಾನಿತ ಶಾಲೆ ಆದರೂ ಸಹ ಇವತ್ತು ಹೊಸತಾಗಿ ಯಾವುದೇ ಅಧ್ಯಾಪಕರ ನೇಮಕ ಆಗ್ತಾ ಇಲ್ಲ ಹಾಗೂ ಅನುದಾನಗಳು ಸಿಗ್ತಾ ಇಲ್ಲ. ಹಾಗಂತ ಒಂದು ಊರಿನಲ್ಲಿರುವಂತ ಎಲ್ಲಾ ಮೂಲ ಸೌಕರ್ಯಗಳು, ಆಟದ ಮೈದಾನ ಇದೆ, ಬೇಕಾದಷ್ಟು ಶಾಲಾ ತರಗತಿ ಕೊಠಡಿಗಳು ಇದೆ, ಎಲ್ಲ ವ್ಯವಸ್ಥೆಗಳಿವೆ. ಹಾಗಂತ ಹೆಚ್ಚಿನ ವಿದ್ಯಾರ್ಥಿಗಳು ಸಹ ಅಲ್ಲಿ ಓದ್ತಾ ಇದ್ದಾರೆ. 1ರಿಂದ 5ನೇ ತರಗತಿವರೆಗೆ ಕಾಯಂ ಮಂಜೂರಾತಿ ಇರುವಂತಹ ಒಂದು ಶಾಲೆಯಾಗಿದ್ದು ನಮ್ಮದು. 6, 7 ನಾವು ಪ್ರತಿ ವರ್ಷ ನಾವು ರಿನ್ಯೂವಲ್ ಮಾಡ್ಕೊಂಡಿದ್ದೇವೆ. ನಾವು ಇವಾಗ ಏಕಾಏಕಿಯಾಗಿ ಹಣದ ಕೊರತೆಯಿಂದ ಅಥವಾ ಸರ್ಕಾರದ ಯಾವುದೇ ಅನುದಾನ ಇವತ್ತು ಸಿಗುವುದಿಲ್ಲ ಎಂಬ ಕಾರಣದಿಂದ ನಮ್ಮ ಶಾಲೆಯನ್ನು ನಿಲ್ಲಿಸಲಿಕ್ಕೆ ಆಗ್ತಾ ಇಲ್ಲ. ಮೊದಲು ಶಾಲೆ ಅಧ್ಯಾಪಕರು ಸರ್ಕಾರದ ನೇಮಕ ಆಗಿದೆ. ಇವಾಗ ಅವರೆಲ್ಲ ನಿವೃತ್ತಿ ಹೊಂದಿ ಇವತ್ತು ಯಾವುದೇ ಒಂದು ಅಧ್ಯಾಪಕರು ನಮ್ಮ ಶಾಲೆಯಲ್ಲಿ ಸರ್ಕಾರ ನೇಮಕಗೊಂಡ ಅಧ್ಯಾಪಕರು ಇಲ್ಲ. ನಾವೇ ಊರವರ ದಾನಿಗಳ ಸಹಾಯದಿಂದ ಹಣಗಳನ್ನು ಸಂಗ್ರಹಿಸಿ ನಾವು ಗೌರವ ಶಿಕ್ಷಕರನ್ನು ಒಟ್ಟು 5 ಜನ ಶಿಕ್ಷಕರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನಾವು ನೇಮಕ ಮಾಡಿಕೊಂಡಿದ್ದೇವೆ. ಅವರಿಗೆ ದಾನಿಗಳ ಸಹಾಯದಿಂದ ಕೆಲವರು ಒಂದು ಶಾಲೆ ಉಳಿಬೇಕು ಎಂಬ ನಿಟ್ಟಿನಲ್ಲಿ ತಾವಾಗಿ ಮುಂದೆ ಬಂದು ಪ್ರತಿ ತಿಂಗಳು ಇಂತಿಷ್ಟು ಹಣ ಒಬ್ಬೊಬ್ಬರಿಗೆ ಒಂದು ಕೊಡಬೇಕೆಂಬ ನೆಲೆಯಲ್ಲಿ ಸಂಬಳವನ್ನು ಕೊಡಬೇಕೆಂಬ ನೆಲೆಯಲ್ಲಿ ಮುಂದೆ ಬಂದಿದ್ದಾರೆ. ಅವರ ಹೆಸರು ನಾನು ಮುಂದೆ ಹೇಳ್ತಿದ್ದೀನಿ. ಇನ್ನು ಕೆಲವರು ಕೊಡ್ತೇನೆಂಬ ಆಶ್ವಾಸನೆಯಿಂದ ಇದ್ದಾರೆ. ಆ ಒಂದು ಕಾರಣದಿಂದ ನಾವು ಶಾಲೆಯನ್ನು ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಬಡ ವಿದ್ಯಾರ್ಥಿಗಳು ಕಷ್ಟದಿಂದ ಇರುವುದರಿಂದ ದೂರ ಹೋಗಿ ಅಥವಾ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಅವರು ಕೇಳಿದಷ್ಟು ಡೊನೇಷನ್ ಫೀಸನ್ನು ಕೊಟ್ಟು ಕಲಿಲಿಕ್ಕೆ ಆಗುದಿಲ್ಲ, ಅಥವಾ ವಾಹನಗಳ ಮೂಲಕ ಹೋಗಿ ಅಲ್ಲಿ ಕಲಿಯೋಕೆ ತುಂಬಾ ಕಷ್ಟ. ಹತ್ತಿರದಲ್ಲಿ ಯಾವುದೇ ಶಾಲೆಗಳಿಲ್ಲ. ಆದ್ದರಿಂದ ಈ ಶಾಲೆಯನ್ನು ಉಳಿಸಿಕೊಂಡು ಹೋಗುವಲ್ಲಿ ನಮ್ಮ ಊರವರ ಪಾತ್ರ ಅತಿ ಮುಖ್ಯವಾಗಿದೆ. ಈ ಶಾಲೆಗಳನ್ನು ಸರ್ಕಾರ ಹೇಳ್ತಾರೆ, ನೀವು ಶಾಲೆಯನ್ನು ಮುಚ್ಚಿ ಅಥವಾ ಬೇರೆ ಕಡೆ ಮಕ್ಕಳನ್ನು ಕಳಿಸಿ ಅಂತ ಅಧಿಕಾರಿಗಳು ನಮಗೆ ಹೇಳಿದ್ದುಂಟು ಓರಲ್ ಆಗಿ. ಆದ್ರೆ ಹಾಗೆ ಮಾಡ್ಲಿಕ್ಕೆ ನಾವು ಊರವರಾಗಲಿ ಅಥವಾ ಶಾಲಾ ಮಕ್ಕಳ ಪೋಷಕರಲ್ಲಿ ಒಪ್ತಾ ಇಲ್ಲ. ಆದ್ರೆ ಇದನ್ನು ಹಾಗೆ ಮುಂದುವರಿಸಿಕೊಂಡು ಹೋಗುವುದು ತುಂಬಾ ಕಷ್ಟ. ಇದರ ಬಗ್ಗೆ ಸರ್ಕಾರ ಗಮನ ಹರಿಸಿ ಅಧ್ಯಾಪಕರ ನೇಮಕ ಮಾಡುವಲ್ಲಿ ಕ್ರಮ ಕೈಗೊಳ್ಳಬೇಕಾಗಿ ನಾವು ಊರವರ ಪರವಾಗಿ, ನಾವು ಸಮಿತಿಯ ಪರವಾಗಿ